ಇನ್ನು ಈ ಬಂಧನ ರಿಲೀಸ್ ಪ್ರಕ್ರಿಯೆ ಇದೆಲ್ಲದರ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಉದಯನಿಧಿಯನ್ನು ಅರೆಸ್ಟ್ ಮಾಡಿರೋದು ರಾಜಕೀಯ ಪಿತೂರಿ. ಹೀಗಾಗಿ ಟಿವಿಕೆ ಸರ್ಕಾರ ಒಂದು ರೀತಿಯಾದಂಥ ದುಂಡಾವರ್ತನೆ ತೋರ್ತಾ ಇದೆ. ನಾಳೆ ತಮಿಳುನಾಡಿನ ಅಧಿವೇಶನ ಇದೆ. ನಾಳೆ ಮುಖ್ಯಮಂತ್ರಿ ವಿಜಯ್ ಅವರು ತಮ್ಮ ಮೊದಲ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅಧಿವೇಶನಕ್ಕೂ ಒಂದು ದಿನದ ಮುಂಚೆ ವಿಪಕ್ಷ ನಾಯಕನನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ತರಾತುರಿಯಲ್ಲಿ ಚೆನ್ನೈನಿಂದ ತಂಜಾವೂರಿಗೆ ಕರ್ಕೊಂಡು ಹೋಗಿದ್ಯಾಕೆ? ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಸಿಎಂ ವಿಜಯ್ ವಿರುದ್ಧ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ವಾಗ್ದಾಳಿ ನಡೆಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ತಮಿಳುನಾಡಿನ ಅಧಿವೇಶನ ಆರಂಭವಾಗ್ತಾ ಇದೆ. ಸಿಎಂ ವಿಜಯ್ ತಮ್ಮ ಮೊದಲ ಬಜೆಟ್ ಅನ್ನು ನಾಳೆ ಮಂಡಿಸೋರಿದ್ದಾರೆ. ಅಧಿವೇಶನಕ್ಕೆ ಒಂದು ದಿನ ಮುಂಚೆ ವಿಪಕ್ಷ ನಾಯಕನನ್ನ ಅರೆಸ್ಟ್ ಮಾಡ್ತೀರಿ, ಅದು ಈ ರೀತಿಯಾಗಿ ಸುಳ್ಳು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಹೇಳದೇ ಇರುವಂಥ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿಸು, ಅರೆಸ್ಟ್ ಮಾಡಿಸು, ಈ ರೀತಿಯಾಗಿ ಮಾಡ್ತೀರಿ ಅಂತಂದರೆ ಇದು ಯಾವ ರೀತಿಯಾದಂಥ ಒಂದು ನ್ಯಾಯ ಇದು? ಈ ರೀತಿಯಾಗಿ ತಮ್ಮ ಪುತ್ರ ಹಾಗೆ ವಿಪಕ್ಷ ನಾಯಕನ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಸಿಎಂ ವಿಜಯ್ ವಿರುದ್ಧ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಇದರ ಬಗ್ಗೆ ಅವರು ಪೋಸ್ಟ್ ಮಾಡಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ ತಮಿಳುನಾಡಿನ ಹಿತಾಸಕ್ತಿಗಳನ್ನು ರಕ್ಷಿಸಲು ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಸಮಸ್ಯೆಯಿಂದ ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳೆಯಲು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಈ ಬಂಧನ ಮಾಡಲಾಗಿದೆ. ತಮಿಳುನಾಡು ವಿಧಾನಸಭೆಯ ಬಜೆಟ್ ಅಧಿವೇಶನ ಆರಂಭವಾಗುವ ಕೇವಲ ಒಂದು ದಿನದ ಮುನ್ನ ವಿರೋಧ ಪಕ್ಷದ ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ. ಉದಯನಿಧಿ ಅವರು ಸದನದಲ್ಲಿ ಪಾಲ್ಗೊಳ್ಳದಂತೆ ತಡೆಯೋದೇ ಈ ರಾಜಕೀಯ ಪಿತೂರಿಯ ಹಿಂದಿನ ಮುಖ್ಯ ಉದ್ದೇಶವಾಗಿದೆ. ಕೇವಲ ವಿಚಾರಣೆ ನಡೆಸೋದು ಮಾತ್ರ ಸರ್ಕಾರದ ಉದ್ದೇಶವಾಗಿದ್ದರೆ ಉದಯನಿಧಿ ಅವರನ್ನ ತರಾತುರಿಯಲ್ಲಿ ತಂಜಾವೂರಿಗೆ ಕರೆದೊಯ್ದು ಜಾಮೀನು ರಹಿತ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸುವ ಅಗತ್ಯ ಏನಿತ್ತು? ಅಧಿಕಾರಕ್ಕೆ ಬಂದ ನಂತರ ಜನರಿಗೆ ನೀಡಿದಂತಹ ಭರವಸೆಗಳನ್ನು ಈಡೇರಿಸುವ ಬದಲು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ಸ್ ಮಾಡುವ ಕ್ರಿಯೇಟರ್ನಂತೆ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಅವರು ಕಿಡಿಕಾರಿದ್ದಾರೆ. ಸೊ ಇಲ್ಲಿ ಸೀದಾ ತಮಿಳುನಾಡಿನ ಬಜೆಟ್ ಅಧಿವೇಶನ ಆರಂಭವಾಗುವ ಒಂದು ದಿನದ ಮುಂಚೆನೇ ವಿಪಕ್ಷ ನಾಯಕನನ್ನು ಅರೆಸ್ಟ್ ಮಾಡುವಂಥದ್ದು ಏನು ಸಂದೇಶವನ್ನು ಕೊಡುತ್ತೆ? ಸದನದಲ್ಲಿ ಅವರು ಪಾಲ್ಗೊಳ್ದಿರೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದೇ ತಾನೇ. ಪೊಲೀಸರನ್ನ ಈ ಒಂದು ದುಷ್ಕೃತ್ಯಕ್ಕೆ ಟಿವಿಕೆ ಸರ್ಕಾರ ಬಳಕೆ ಮಾಡಿಕೊಂಡಿದೆ. ಅಧಿಕಾರಕ್ಕೆ ಬಂದ ನಂತರ ಜನರಿಗೇನು ಭರವಸೆಗಳನ್ನು ಕೊಟ್ಟಿದ್ದೀರೋ ಅದನ್ನು ಈಡೇರಿಸೋ ಬದಲು ಅವರು ಕೇವಲ ಒಂದು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ರೀತಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ, ರೀಲ್ಸ್ ಮಾಡಿಕೊಂಡು ಈ ರೀತಿಯಾಗಿ ಅವರು ಕಾಲಹರಣ ಮಾಡ್ತಿದ್ದಾರೆ ಅನ್ನುವಂಥ ಕಿಡಿನುಡಿಯನ್ನು ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಕಿಡಿಕಾರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.